ಧರ್ಮಸ್ಥಳದ ಪ್ರಕರಣ ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೆದು ಅಪರಾಧಿಗಳಿಗೆ ಶಿಕ್ಷೆಯಾಗಲಿ, ನೊಂದವರಿಗೆ ನ್ಯಾಯ ಸಿಗಲಿ ಎಂದು ಕರ್ನಾಟಕ ಜನಶಕ್ತಿ ರಾಜ್ಯ ಸಮಿತಿ ಉಪಾಧ್ಯಕ್ಷರಾದ ಗೌಸ್ ಮೊಹಿಯುದ್ದೀನ್ ಹೇಳಿದರು. ಸುಮಾರು 20 ವರ್ಷದಿಂದ ಏನು ಧರ್ಮಸ್ಥಳ ಅನ್ನೋದು ಗ್ರಾಮ ಅಲ್ಲ, ಅದು ಇತ್ತೀಚೆಗೆ ಗ್ರಾಮ ಅಂತ ಹೇಳ್ತಾರೆ. ಅದು ಕುಡುಂಬ ಗ್ರಾಮದ ಒಂದು ಕ್ಷೇತ್ರ. ಅದು ಅಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಕಾಣೆ ಆಗಿದ್ದಾವೆ, ಹತ್ಯೆ ಆಗಿದೆ. ಅದು ಯಾರು ಮಾಡಿದ್ದಾರೆ ಏನು ಅನ್ನೋದು ಕೂಡ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಕೆಲವು ಆರೋಪಗಳು ಮಾಡ್ತಾರೆ, ಆರೋಪವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತನಿಖೆ ಆಗಬೇಕು, ಅವ್ರು ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಜೊತೆಗೆ ನಮ್ಮ ಒತ್ತಾಯ ಏನಪ್ಪ ಅಂದರೆ, ಅವತ್ತು ಸಂತೋಷ್ ರಾವನ್ನ ಅಲ್ಲಿಯ ತನಿಖಾಧಿಕಾರಿ ಸೌಜನ್ಯ ಪ್ರಕರಣದಲ್ಲಿ ಏನು ತನಿಖೆಯನ್ನು ಮಾಡಿ ಸಂತೋಷ್ ರಾವು ಅಪರಾಧಿ, ಅವನೇ ಕೊಲೆಗಾರ, ಸೌಜನ್ಯನ ಕೊಲೆಗಾರ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಬಿಟ್ಟು ಅವನಿಗೆ ಶಿಕ್ಷೆ ಆಯಿತು. ಅವನ ಭವಿಷ್ಯನೇ ಬರನಾಗೋಯ್ತು. ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಒತ್ತಾಯ ಏನಪ್ಪ ಅಂದರೆ, ಅವತ್ತಿನ ತನಿಖಾಧಿಕಾರಿಗಳು ಏನಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಜೊತೆಗೆ ಸಂತೋಷ್ ರಾವಿಗೆ 1 ಕೋಟಿ ಪರಿಹಾರವನ್ನು ಅವತ್ತಿನ ತನಿಖಾಧಿಕಾರಿಗಳ ಸ್ವಂತ ದುಡ್ಡು ಕೊಡಬೇಕು, ಸರ್ಕಾರದ ದುಡ್ಡಲ್ಲ. ಸರ್ಕಾರದ ದುಡ್ಡು ಯಾರು ಕೂಡ ಕೊಡಬಾರ್ದು. ಯಾಕಂದರೆ ಅವ್ರು ಮಾಡೋ ತಪ್ಪಿಗೆ ಸಾರ್ವಜನಿಕರ ದುಡ್ಡನ್ನು ಕೊಡುವಂಥದ್ದು ಸರಿಯಲ್ಲ. ನಾವು ಹೇಳ್ತಿರೋದು ಸರ್ಕಾರದ ದುಡ್ಡಲ್ಲ, ಅವತ್ತಿನ ತನಿಖಾಧಿಕಾರಿ ಯಾರಿದ್ರು ಅವರು ಅವರ ಸ್ವಂತ ದುಡ್ಡನ್ನು ಕೊಡಬೇಕು, ಅವರಿಂದ ವಸೂಲಿ ಮಾಡಿ 1 ಕೋಟಿ ರೂಪಾಯಿನ ಸಂತೋಷ್ ರಾವ್ ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳದಲ್ಲಿ 2012ರಲ್ಲಿ ನಡೆದ ಸೌಜನ್ಯ ಎಂಬ ಹುಡುಗಿಯ ಮೇಲಿನ ಬರ್ಬರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮತ್ತು ವೇದಾವಲ್ಲಿ ಪ್ರಕರಣ, ಪದ್ಮಲತಾ ಪ್ರಕರಣ, ಅನನ್ಯ ಭಟ್ ಪ್ರಕರಣ ಮತ್ತು ನಾರಾಯಣ ಯಮುನಾ ಮತ್ತು ಇನ್ನಿತರ ಮಹಿಳೆಯರ ನಾಪತ್ತೆ ಇವೆಲ್ಲವೂ ಒಳಗೊಂಡಂತೆ ಈಗ ತನಿಖೆಗಾಗಿ ಎಸ್ಐಟಿ ವಿಶೇಷ ತನಿಖಾ ತಂಡ ರಚನೆಯಾಗಿದೆ. ಆದರೆ ಶವವನ್ನು ಹೂತು ಹಾಕಿದ್ದೇನೆ ಎಂದು ಸಾಕ್ಷಿ ಹೇಳಲು ಬಂದಿರುವ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಎಂದು ಮನವಿ ಮಾಡಿದರು. ಎರಡನೇದಾಗಿ ಇವತ್ತು ಈ ಒಂದು ಸಮಿತಿ ರಚನೆಯಾಗಿದೆ. ಅದರಲ್ಲಿ ಪ್ರಣವ್ ಮಹಾಂತಿ ಅವರು ಅದರ ಅಧ್ಯಕ್ಷರಾಗಿದ್ದಾರೆ, ಮುಖ್ಯಸ್ಥರಾಗಿದ್ದಾರೆ. ಹಾಗೇನೆ ಅನುಜಿತ್ IPS ಅಧಿಕಾರಿ, ಅವರು ಕೂಡ ಬಹಳ ಪ್ರಾಮಾಣಿಕ ಅಧಿಕಾರಿ ಅನ್ನೋದು ಕೇಳಿ ಬರ್ತಾ ಇದೆ. ಇನ್ನು ಸೌಮ್ಯಲತಾ IPS ಅವರು ಕೂಡ ಒಳ್ಳೆಯ ಪ್ರಾಮಾಣಿಕರು ಅಂತ ಕೇಳಿ ಬರ್ತಾ ಇದೆ ಸುದ್ದಿ. ಅದೇ ರೀತಿ ಜಿತೇಂದ್ರ ಅವರು ಕೂಡ ಇದ್ದಾರೆ. ಇದು ಸರ್ಕಾರದಿಂದ ಹೊರಡಿಸಿದ ನನ್ನ ಸುತ್ತೋಲೆ. ಇದು 20 ವರ್ಷದಿಂದ ಏನೇನು ಎಲ್ಲೆಲ್ಲಿ ಕೊಲೆಗಳು ನಡೆದಿದೆ ಅವು ಎಲ್ಲವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ನೊಂದವರಿಗೆ ಪರಿಹಾರವನ್ನು ಕೊಡಬೇಕು. ನೊಂದವರಿಗೆ ಪರಿಹಾರ ಕೊಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋ ನಮ್ಮ ಒತ್ತಾಯ. ಜೊತೆಗೆ ಇವತ್ತು ಬಹಳಷ್ಟು ಈಗ ಮೊನ್ನೆ ಅಷ್ಟೇ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ನಾನು 100 ಶವವನ್ನು ನಾನು ಇಲ್ಲಿ ಹೂತಾಕಿದ್ದೇನೆ ಅಂತ ಹೇಳುವಂಥ ಮಾತನ್ನು ಲಾಯರ್ ಮುಖಾಂತರ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಬಂದ್ಬಿಟ್ಟು ಸಾಕ್ಷ್ಯವನ್ನು ನುಡಿದಿದ್ದಾನೆ. ಇನ್ನೊಬ್ಬರು ಕೂಡ ಸಾಕ್ಷ್ಯ ಹೇಳ್ತಾ ಇದ್ದಾನೆ ಅನ್ನೋದು ಕೇಳಿ ಬರ್ತಾ ಇದೆ. ಜೊತೆಗೆ ಅಲ್ಲಿ ನಾರಾಯಣ ಮತ್ತು ಯಮುನಾ, ನಾರಾಯಣ ಅಣ್ಣ, ಯಮುನಾ ತಂಗಿ, ಅವರ ಸುಮಾರು ಒಂದು 9 ಗುಂಟೆ ಜಾಗ ಅದರೊಳಗಡೆ ಇತ್ತು. ಇಲ್ಲಿ ಆ ಧರ್ಮಸ್ಥಳ ವ್ಯಾಪ್ತಿ ಅಲ್ಲಿ ಅದನ್ನ ಇವ್ರು ಕೇಳೋದಕ್ಕೆ ಅವ್ರು ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಇಬ್ಬರನ್ನ ಕೊಲೆ ಮಾಡಿದ್ದಾರೆ ಅನ್ನುವ ಆರೋಪ ಅವರಿಂದ ಬರ್ತಾ ಇದೆ. ನಾವು ಹೇಳ್ತಾ ಇರೋದಲ್ಲ. ಯಾರಂದ್ರೆ ನಾರಾಯಣ ಸತ್ತಿದಾರಲ್ಲ ಅವರ ಮಗ ಹೇಳ್ತಾ ಇದ್ದಾರೆ, ಮತ್ತು ನಾರಾಯಣ ಹೆಂಡತಿ. ಅಲ್ಲಿ ಸತ್ತಿರೋದು ಅಣ್ಣ ತಮ್ಮ ನಾರಾಯಣ ಮತ್ತು ನಾರಾಯಣನ ತಂಗಿ ಯಮುನಾ. ಅದು ಇವತ್ತು ಅಲ್ಲಿ ಯಾವುದೇ ದಾಖಲೆಗಳು ಕೊಡದೇ ಇದ್ರು ಕೂಡ ದಾಖಲೆ ಅದು ಕಳ್ತನ ಆಗಿದೆ. ಬರೇ ದಾಖಲೆ ಕಳ್ತನ ಮಾಡಲಿಕ್ಕೋಸ್ಕರನೇ ಇವರು ಕೊಲೆ ಮಾಡಿದ್ದಾರೆ ಅನ್ನೋ ಅಲ್ಲಿ ಮಾತು ಕೇಳಿ ಬರ್ತಾ ಇದೆ. ಆದರೆ ಅಲ್ಲಿ ಯಾವುದೂ ಇಲ್ಲ ಬಡವರ ಮನೆಯಲ್ಲಿ, ಬರೇ ದಾಖಲೆಗಳನ್ನು ಮಾತ್ರ ಕಳ್ತನ ಮಾಡೋಕ್ಕೆ ಯಾಕೆ ಕೊಲೆಗಾರ ಅಲ್ಲಿಗೆ ಬರ್ತಾನೆ ಮತ್ತು ಆ ದಾಖಲೆಯಿಂದ ಅವನಿಗೇನು ಪ್ರಯೋಜನ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು, ನಿನ್ನೆ ಅಷ್ಟೇ ಕೇರಳದಲ್ಲಿ ಒಂದು ದೂರು ಕೊಟ್ಟಿದ್ದಾರೆ. ಅನೀಶ್ ಅನ್ನೋರು ಅವರ ತಂದೆ ಜಾಯ್ ಅನ್ನೋರನ್ನ ಮೂಡುಬಿದ್ರೆಯಲ್ಲಿ ಕೊಲೆ ಮಾಡಿದ್ದಾರೆ. ನಮ್ದು 20 ಎಕರೆ ಜಾಗ ಆ ಜಾಗದಲ್ಲಿ ಇದೆ, ಇಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿದೆ. ಅದನ್ನ ನಮ್ಮನ್ನು ಕೇಳಿದ್ರು, ನಾವು ಕೊಡದೇ ಇರೋದಕ್ಕೆ ಇವತ್ತು ಕೂಡ ನಮ್ಮ ಹೆಸರಿನಲ್ಲೇ ಇದೆ. ಆದರೂ ಕೂಡ ಅನುಭವ ಅವ್ರು ಮಾಡ್ತಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಬಹುಶಃ ಈಗ ಒಂದು ಧಾರ್ಮಿಕ ಕ್ಷೇತ್ರವಾದಂತಹ ಮತ್ತು ಅಲ್ಲಿ ಶಿಕ್ಷಣವೂ ಕೂಡ ಬಹಳಷ್ಟು ಜನರಿಗೆ ಎಲ್ಲ ಇಡೀ ಕರ್ನಾಟಕದಲ್ಲೆಲ್ಲ, ತಮಿಳುನಾಡು, ಬೇರೆ ಬೇರೆ ಕಡೆ ಅಲ್ಲಿ ಒಂದು ಕ್ಷೇತ್ರದ ಮೇಲೆ ನಂಬಿಕೆ ಇದೆ. ಜೊತೆಗೆ ಅಲ್ಲಿ ಶಿಕ್ಷಣ ಕೂಡ ಇದೆ.
ಆದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಅಲ್ಲಿಗೆ ಯಾರು ಜನ ಕೂಡ ಬರಲಿಕ್ಕೆ ಭಯಪಡ್ತಾರೆ. ಜೊತೆಗೆ ಅಲ್ಲಿ ಶಿಕ್ಷಣಕ್ಕೆ ಅಲ್ಲಿಯ ಕಾಲೇಜು ಹಾಸ್ಟೆಲ್ಗಳಿಗೆ ಅಥವಾ ಸ್ಕೂಲ್ಗಳಿಗೆ ಸೇರಿಸೋದಕ್ಕೆ ಭಯಪಡುವಂಥ ಒಂದು ವಾತಾವರಣ, ಆತಂಕ ಇದೆ. ಒಂದು ವೇಳೆ ಅವರು ತಪ್ಪು ಮಾಡಲಿಲ್ಲ ಅಂದರೂ ಕೂಡ ಅವರು ಅದ್ರ ಬಗ್ಗೆ ತನಿಖೆಗೆ ಅಡ್ಡಿಪಡಿಸೋದಕ್ಕಿಂತ ಅವರೇನಿದ್ರು ತನಿಖೆ ಮಾಡಿಸ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಅವರು ತಪ್ಪಿತಸ್ಥರು ಅಲ್ಲ ಅಂದಮೇಲೆ, ನಾನು ಕಳ್ಳ ಅಲ್ಲ ಅಂದಮೇಲೆ ನನಗೆ ಯಾಕೆ ಭಯ? ಮಾಡಿ, ಯಾರಾದರೂ ತನಿಖೆ ಮಾಡಿ ಅಂತ ಹೇಳ್ಬೋದು. ಅದರ ಜೊತೆಗೆ ಅವರು ಯಾವುದೇ ಮಾಧ್ಯಮ ಅಲ್ಲಿಯ ವಿಚಾರವಾಗಿ ಸೌಜನ್ಯ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣವನ್ನು ಎತ್ತಿದ್ರು ಕೂಡ ತಕ್ಷಣ ಅದರ ಮೇಲೆ ಸ್ಟೇ ಆರ್ಡರ್ನ ತರ್ತಾರೆ. ಯಾಕೆ ಮಾಧ್ಯಮದ ಮೇಲೆ ಸ್ಟೇ ಆರ್ಡರ್ನ ತರುವಂಥ ಕೆಲಸ ಇವರು ಮಾಡ್ತಾರೆ ಅನ್ನೋದು ಕೂಡ ನಮಗೆ ಅನುಮಾನಗಳಿದೆ. ಅದು ಸೌಜನ್ಯ ತಾಯಿ ಹೋದಂಥ ಸಂದರ್ಭದಲ್ಲಿ ಈ ತಾಯಿಯ ವಿಚಾರವನ್ನು ಕೇಳಬೇಕಾಗಿತ್ತು. ಯಾಕಂದ್ರೆ ಇದು ಆ ಮಗಳನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಅಲ್ಲಿವರೆಗೂ ಬೆಳೆಸಿದಂಥ ತಾಯಿ ಹೋದಂಥ ಸಂದರ್ಭದಲ್ಲಿ ಆ ತಾಯಿಯ ಹೊಟ್ಟೆ ಉರಿ ಎಷ್ಟಿರ್ಬೋದು, ಎಷ್ಟು ಬೇಸರ ಇರ್ಬೋದು ಅನ್ನೋದನ್ನ ಇವರೊಬ್ಬರು ನಾಯಕರಾಗಿಬಿಟ್ಟು ಸರಿಯಾದ ರೀತಿಯಲ್ಲಿ ಈ ತಾಯಿಯನ್ನು ಮಾತಾಡಿಸ್ಬೇಕಾಗಿತ್ತು. ಜೊತೆಗೆ ಅವರು ಪೂಜೆ ಪುರಸ್ಕಾರ ಏನೇ ಮಾಡಲಿ ನಾವು ನಿಮ್ಮ ಬೆಂಬಲಕ್ಕಿದ್ದೀವಿ ಅಂತ ಹೇಳ್ಬಿಟ್ಟು ಆರೋಪಿ ಸ್ಥಾನದಲ್ಲಿ, ಅಪರಾಧಿ ಆಗಿಲ್ಲ ಅವರು, ಆರೋಪಿ ಸ್ಥಾನದಲ್ಲಿ ಜನ ಹೇಳ್ತಿರುವಂತಹ ವ್ಯಕ್ತಿಯ ಹಿಂದೆ ನಾವಿದ್ದೀವಿ, ಲಕ್ಷಾಂತರ ಜನ ಇದ್ದೀರಿ ಅಂತ ಹೇಳಿದಾರಲ್ಲ, ಅದು ಅತ್ಯಂತ ಖಂಡನೀಯ. ಅವರ ಒಂದು ಅಧಿಕಾರಕ್ಕೆ ಮತ್ತು ಅವರ ಘನತೆಗೆ ಅದು ಶೋಭೆ ಅಲ್ಲ ಅನ್ನೋ ವಿಚಾರವನ್ನು ನಾನು ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಹರಿಣಾಕ್ಷಿ, ವೀಣಾ, ಸಂದೀಪ್, ಗಣೇಶ್, ಅಶೋಕ್ ಉಪಸ್ಥಿತರಿದ್ದರು.